MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ದಹನವಾದಂತ ಬಸ್ನಲ್ಲಿ 14 ಮಹಿಳೆಯರು ಹಾಗೆ 15 ಮಂದಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ರು 3 ಯುವತಿಯರು ಅಂತ ತಿಳಿದು ಬರ್ತಾ ಇದೆ. ಗಗನಶ್ರೀ, ರಕ್ಷಿತಾ ಬೆಂಗಳೂರು ಮೂಲದವರು ಅಂತ ತಿಳಿದು ಬರ್ತಾ ಇದೆ. ಇನ್ನು ರಶ್ಮಿ ಜೊತೆ ಇವರು ಗೋಕರ್ಣಕ್ಕೆ ತೆರಳುತ್ತಾ ಇದ್ರು. ಬೆಂಗಳೂರಿನ ಡೆಲಾಯ್ಟ್ ಕಂಪನಿಯಲ್ಲಿ ಉದ್ಯೋಗಿಗಳಾಗಿದ್ರು. ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್ ಹಾಗೆ ಪ್ರೀತೀಶ್ವರನ್, ವಿ ಬಿಂದು, ಕೆ ಕವಿತಾ, ಅನಿರುದ್ಧ್ ಬೆನರ್ಜಿ, ಅಮೃತಾ, ಇಶಾ, ಸೂರಜ್, ಮಾನಸ, ಮಿಲನ, ಹೇಮರಾಜ್, ಕಲ್ಪನಾ ಪ್ರಜಾಪತಿ, ಎಂ ಶಶಿಕಾಂತ್, ವಿಜಯ್ ಭಂಡಾರಿ. ಸೊ ಇಷ್ಟೂ ಜನರು ಇಲ್ಲಿ ಸಾವನ್ನಪ್ಪಿದ್ದಾರೆ. ದಹನವಾದಂಥ ಬಸ್ನಲ್ಲಿ 14 ಮಹಿಳೆಯರು ಪಯಣವನ್ನು ಬೆಳೆಸ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. ಗೋಕರ್ಣಕ್ಕೆ ತೆರಳುತ್ತಾ ಇದ್ರು 3 ಯುವತಿಯರು ಅಂತ ತಿಳಿದು ಬರ್ತಾ ಇದ್ದಾರೆ. ಗಗನಶ್ರೀ ಹಾಗೆ ರಕ್ಷಿತಾ ಇವರಿಬ್ರು ಕೂಡ ಬೆಂಗಳೂರು ಮೂಲದವರಾಗಿರ್ತಾರೆ. ರಶ್ಮಿ ಗೋಕರ್ಣ ಮೂಲದವರಾಗಿರ್ತಾರೆ. ರಶ್ಮಿ ಜೊತೆಗೆ ಟ್ರಿಪ್ಗೋಸ್ಕರ ಗಗನ ಹಾಗೂ ರಕ್ಷಿತಾ ತೆರಳುತ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. ಬೆಂಗಳೂರಿನ ಡೆಲಾಯ್ಟ್ ಕಂಪನಿಯಲ್ಲಿ ಇವರು ಉದ್ಯೋಗಿಗಳಾಗಿರ್ತಾರೆ. ಈಗ ಬಸ್ನಲ್ಲಿ ಮೃತಪಟ್ಟಿರುವಂತಹ ಗಗನಶ್ರೀಯವರ ಸಂಬಂಧಿ ಶ್ರೇಯಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೇಯಸ್ ಅವರೇ, ಎಷ್ಟೊತ್ತಿಗೆ ತೆರಳಿದ್ರು? ಗಗನ ನಿಮ್ಮ ಹತ್ರ ಮಾತನಾಡಿದ್ರ ಕಡೆ ಬಾರಿ? ಡ್ರಾಪ್ ಮಾಡಿದೆ. ಅವರು ಸುಮಾರು 1:45ಗೆ ಇನ್ಸಿಡೆಂಟ್ ಆಗಿದೆ ಅನ್ಸುತ್ತೆ. ನಮ್ಗೊಂದ್ 2 ಗಂಟೆ ಹಂಗೆ ಅಲ್ಲಿ ಯಾರೋ ಇವರಿಬ್ರು ಜಂಪ್ ಮಾಡಿದ್ದಾರೆ. ರಕ್ಷಿತಾ ಮತ್ತೆ ಗಗನ್ ಅವರು ವಿಂಡೋಯಿಂದ ಜಂಪ್ ಮಾಡಿ ಇಂಜೂರ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಅವ್ರು ನಮಗ್ ಕಾಲ್ ಮಾಡಿದಾಗ ನಾವು ಅಲ್ಲಿಂದ ಬೆಂಗಳೂರಿಂದ ಹೊರಟು ಬಂದಿದ್ದೀವಿ. ನಾನು ಕರೆಕ್ಟ್ಲಿ ಸ್ಪಾಟ್ ಅಲ್ಲಿ ಇದ್ದೀನಿ. ನಂಗೆ ರಶ್ಮಿ ಅವರು ಸರ್ ರಿಲೇಟಿವ್. ಅವ್ರ ಸಂಬಂಧ ರಶ್ಮಿ ಅವ್ರದ್ದು ಇನ್ಸಿಡೆಂಟ್ ಇಲ್ಲ. ಅವ್ರು ಗಗನ ಹೇಳಿದ ಪ್ರಕಾರ ರಶ್ಮಿ ಅವರು ಬಸ್ಸಿಂದ ಹೊರಗಡೆ ಬಂದಿಲ್ಲ ಅಂತ ಹೇಳಿದ್ರು. ಸೊ ಇವ್ರು ಕರೆಕ್ಟ್ ಆಗಿ ಹಾಸ್ಪಿಟಲ್ ಸೇರಿಸಿ ಈಗ ಇಲ್ಲಿ ನಾನು ಅದೇ ರಶ್ಮಿ ಅವ್ರದ್ದು ನೋಡಕ್ಕೆ ಹೇಳಿದ್ದೀನಿ ಮೇಡಮ್. ಏನಾಗಿದೆ ಕನ್ಫರ್ಮ್ ಮಾಡ್ಕೊಳಕ್ ಇದ್ದೀನಿ. ಓಕೆ ಓಕೆ. ಅಂದ್ರೆ ಗಗನ ಅವರು ಅಂದ್ರೆ ಈಗ ಟ್ರಿಪ್ಗೋಸ್ಕರ ತೆರಳುತ್ತಾ ಇದ್ರಾ ಹೇಗೆ ಅಂತ? ಹೌದು ಮೇಡಮ್. ಇವ್ರು ಬಂದ್ಬಿಟ್ಟು ರಶ್ಮಿ ಅವ್ರು ಬಂದ್ಬಿಟ್ಟು ಮುರುಡೇಶ್ವರದವರು. ಸೊ ಇವ್ರು ಬಂದ್ಬಿಟ್ಟು ಶಟ್ ಡೌನ್ ಆಗಿತ್ತಲ್ಲ. ಸೊ ಟ್ರಿಪ್ಗೆ ಗೋಕರ್ಣಗೆ ಹೋಗಿ ಕೊನೆಗೆ ಅವ್ರ ಮನೆಗೆ ಹೋಗೋಣ ಅಂತ, ರಶ್ಮಿ ಅವ್ರ ಮನೆ ಮುರುಡೇಶ್ವರದಲ್ಲಿರೋದು. ಸೊ ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ರು ಎಲ್ಲ 3 ಜನನು. ಸೊ ಗಗನ ಅವರು ಅಂದ್ರೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಹೊರಗಡೆ ಬಂದ್ರಂತ ಏನ್ ಮಾತನಾಡಿದ್ರು? ಅದೆಲ್ಲ ಐಡಿಯಾ ಇಲ್ಲ ಮೇಡಮ್. ಅವ್ರು ಹೇಳಿಲ್ಲ. ಬಟ್ ಜಂಪ್ ಮಾಡಿ ಹೊರಗಡೆ ಎಕ್ಸಿಟ್ ಆಗಿದೀವಿ ಅಂತ ಹೇಳಿದ್ರು. ಅಲ್ಲಿಂದ ನಾವು ಹಾಸ್ಪಿಟ್ಲಿಗೆ ಏನ್ ವ್ಯವಸ್ಥೆ ಬೇಕಾದ್ ಮಾಡಿ ಶಿಫ್ಟ್ ಮಾಡಿಸಿದ್ವಿ. ಓಕೆ. ಅಂದ್ರೆ ಸೇಫ್ ಆಗಿದ್ದಾರೆ? ಅವ್ರು ಸೇಫ್ ಆಗಿದ್ದಾರೆ. ಆಕ್ಚುಲಿ ಚಿತ್ರದುರ್ಗಕ್ಕೆ ಶಿಫ್ಟ್ ಮಾಡಿಸಿದೀವಿ ಹಾಸ್ಪಿಟ್ಲಿಗೆ. ಎಲ್ಲಿ ವರ್ಕ್ ಮಾಡ್ತಾ ಇದ್ರು ಗಗನ ಅವರು? ಎಷ್ಟು ವರ್ಷ? ಡೆಲಾಯ್ಟ್ ಅಲ್ಲಿ ಎಷ್ಟು ವರ್ಷ ಗಗನ ಅವ್ರಿಗೆ? ಅವ್ರಿಗೆ ಈಗ 27 ವರ್ಷ ಮೇಡಮ್. 27 ವರ್ಷ. ಅಂದ್ರೆ ಅವ್ರ ಜೊತೆನಲ್ಲಿ ರಕ್ಷಿತಾ ಅವ್ರ ಸ್ನೇಹಿತೆ ಕೂಡ ತೆರಳುತ್ತಾ ಇದ್ರು. ಅವರು ಕೂಡ ಅಲ್ಲಿಂದ ಪಾರಾಗಿದ್ದಾರಂತ? ಅವರು ಅಲ್ಲಿಂದ ಜಂಪ್ ಮಾಡಿ ಎಲ್ಲ ಬಂದಿದ್ರು. ರಶ್ಮಿ ಬಗ್ಗೆ ಏನೋ ಮಾಹಿತಿ ಇಲ್ಲ ಮೇಡಮ್. ಓಕೆ. ಅಂದ್ರೆ ಅವ್ರಾಗವ್ರೆ ಅಂದ್ರೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಗೊತ್ತಾದಂತೆ ಪಾರಾಗಿದ್ದ ಅಥವಾ ಯಾರಾದ್ರೂ ಬಂದ ರೆಸ್ಕ್ಯೂ ಮಾಡಿದ್ರು? ಎಲ್ಲ ಗೊತ್ತಿಲ್ಲ ಮೇಡಮ್. ಅದೇ ಜಂಪ್ ಆಗಿದೀವಿ ಅಂತ ಅಷ್ಟು ಇನ್ಫಾರ್ಮೇಶನ್ ಬಂತು ನಮ್ಗೆ. ಸೊ ನಾವು ಇನ್ಫಾರ್ಮೇಶನ್ ಬಂದಿದ್ದು 2 ದಿನ ಬೆಂಗಳೂರು ಬಿಟ್ಟು ನೈಟ್ ಬಂದು ಇಲ್ಲಿ ಇದೀನಿ ಈಗ ಸದ್ಯಕ್ಕೆ. ಇವತ್ತು ಏನಂತ ಗೊತ್ತಾದ್ರೆ ಅಂದ್ರೆ ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಅದೆಲ್ಲ ಗೊತ್ತಿಲ್ಲ ಮೇಡಮ್. ಹಾಸ್ಪಿಟಲ್ಗೆ ಸಂಜೆವ್ರನ್ನ ಕಳ್ಸಿದೀನಿ. ಓಕೆ. ನಾನು ಇದು ಇಲ್ಲಿ ಇನ್ಫಾರ್ಮೇಶನ್ ತಗೊಳಕ್ಕೆ ಇದ್ರ ಬಗ್ಗೆ ಏನಾಗಿದೆ ಅಂತ ಕನ್ಫರ್ಮೇಶನ್ ಇದ್ದೀನಿ. ಓಕೆ ಓಕೆ. ನೀವು ತೆರಳ್ತಾ ಇದ್ದೀರಾ ಅಲ್ಲಿಗೆ? ನಾನು ಆಲ್ರೆಡಿ ಸ್ಪಾಟ್ ಇದ್ದೀನಿ. ಇನ್ಸಿಡೆಂಟ್ ಆಗಿದೆ. ಓಕೆ. ಅಂದ್ರೆ ಒಳಭಾಗದಲ್ಲಿ ಇದ್ದಾರಾ ಗಗನ ಅವರು? ಗಗನ್ ಅವ್ರು ಆಲ್ರೆಡಿ ಹಾಸ್ಪಿಟಲ್ ಇದ್ದಾರೆ. ನಾನು ಬಸ್ ಹತ್ರ ಇದ್ದೀನಿ. ಬಸ್ ಬರ್ನ್ ಆಗಿದೆಯಲ್ಲ ಅಲ್ಲೇ. ಓಕೆ. ಸೊ ನೀವು ನೋಡ್ತಾ ಇದ್ದೀರಲ್ಲ ಶ್ರೇಯಸ್, ನಿಜಕ್ಕೂ ಅಲ್ಲಂದ್ರೆ ಎಷ್ಟು ಜನ ಬರ್ನ್ ಆಗಿರಬಹುದು ಅಂತ ಅನಿಸ್ತಾ ಇದೆ? ಅಂದ್ರೆ ಈಗ ಬೆಂಕಿ ತಹಬದಿಗೆ ಬಂದಿದ್ಯಾ ನೀವು ನೋಡಿದಂತೆ? ಮೇಡಮ್ ಬಸ್ ಫುಲ್ಲು ಸುಟ್ಟೋಗಿದೆ. ಆಪೋಸಿಟ್ ಗಾಡಿ ಬಂದು ಹರಿಯಾಣ ಗಾಡಿ ಲಾರಿ ಇವರೇ ಪಾಸ್ ಮಾಡಿ ಬಂದು ನಮ್ಗೆ ಡೀಸೆಲ್ ಅಲ್ಲೂ ಅದು ಎಕ್ಸ್ಪ್ಲೋಡ್ ಆಗಿದೆ. ಅಲ್ಲೂ ಬಸ್ ಮಾಡ್ಬಿಟ್ಟಿದೆ. ಬಸ್ ಒಂಚೂರು ಏನು ಇಲ್ಲ. ಬಸ್ಸು ನೆಲ ಸಮ ಆಗ್ಬಿಟ್ಟಿದೆ ಮೇಡಮ್. ನಿಜ ಹೇಳ್ಬೇಕಂತೆ ಬಸ್ ಏನು ಇಲ್ಲ. ಪಾಪ ಎಲ್ಲ ನಿದ್ದೆನಲ್ಲಿದ್ರು. ಅದು ಗೊತ್ತಾಗಿರೋದಿಲ್ಲ ಅನ್ಸುತ್ತೆ ಒಳಭಾಗದಲ್ಲಿದ್ದವರು ಪಾಪ.
ಹೌದು ಈಗ ಮೃತದೇಹಗಳನ್ನ ತೆಗಿತಿದ್ದಾರಾ? ಲಾರಿ ಅವನು ತೆಗೆದ್ರು, ಅವನು ಫುಲ್ ಅವನು ಸುತ್ತಾಗಿದ್ದಾನೆ. ಬಸ್ ಇನ್ನೂ ಕೂಲ್ ಡೌನ್ ಆಗ್ಬೇಕು ಅಂತ ಇದಾರೆ, ಇನ್ನೂ ಹೀಟ್ ಇದೆ ಬಸ್. ಸೊ ಗಗನ ಮತ್ತೆ ರಕ್ಷಿತಾ, ರಶ್ಮಿ 3 ಜನ ಒಟ್ಟಿಗೆ ಅಲ್ವಾ ತೆರಳಿದ್ದು ಶ್ರೇಯಸ್? ಗಗನ ಮತ್ತೆ ರಕ್ಷಿತಾ ಈಗ ಸೇಫ್ ಆಗಿ ಅವರು ಜಂಪ್ ಮಾಡಿ ಹೊರಗಡೆ ಬಂದ್ರು, ಬಟ್ ರಶ್ಮಿ ಒಳಭಾಗದಲ್ಲೇ ಉಳ್ಕೊಂಡ್ರಂತ? ಅವ್ರು ಹೇಳೋ ಪ್ರಕಾರ ಅವ್ರು ಒಳಗಡೆನೇ ಇದಾರೆ, ಬಟ್ ನಂಗೂ ಕರೆಕ್ಟ್ ಆಗಿ ಏನು ಗೊತ್ತಿಲ್ಲ. ಇನ್ ಕೇಸ್ ಅವ್ರು ಲೇಟ್ ಆಗಿ ಟ್ರೀಟ್ ಆಗಿ ಬೇರೆ ಹಾಸ್ಪಿಟಲ್ ಹೋಗಿದಾರ ಅದು ನಂಗಿನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇನ್ಫಾರ್ಮೇಶನ್ ತಗೊಳಕ್ಕೋಸ್ಕರ ನಾನು ಇಲ್ಲಿದ್ದೀನಿ. ಓಕೆ, ಅಂದ್ರೆ ಮಾತನಾಡೋ ಸ್ಟೇಜ್ ಅಲ್ಲಿ ಇದಾರಾ ಈಗ ಗಗನ ಅವರು? ಹಾ ಮೇಡಮ್ ಇದಾರೆ. ಅವ್ರು ಫೋನ್ ಸುತ್ತಿದೆ, ಬಸ್ಸಲ್ಲೇ ಫೋನ್ ಎಲ್ಲ ಸುತ್ತಿದೆ. ಓಕೆ, ಥ್ಯಾಂಕ್ ಯು ಶ್ರೇಯಸ್ ಟಿವಿ ನೈನೊಂದಿಗೆ ಮಾತನಾಡೋದಕ್ಕಾಗಿ. ಇದು ಗಗನಶ್ರೀ ಅವರ ಸಂಬಂಧಿ. ಈಗ ಶ್ರೇಯಸ್ ಅವರು ಮಾಹಿತಿ ಅಂತ ಕೊಟ್ಟ ಪ್ರಕಾರ ಗಗನ ಅವರು ಶ್ರೇಯಸ್ ಅವ್ರಿಗೆ ಈಗಾಗಲೇ ಕರೆ ಮಾಡಿ ಮಾತನಾಡಿದ್ದಾರೆ. ಗಗನ ಹಾಗೆ ರಕ್ಷಿತಾ ಇಬ್ರು ಕೂಡ ನಾವು ಸೇಫ್ ಆಗಿದ್ದೀವಿ, ಕಿಟಕಿ ಭಾಗದಿಂದ ಹೊರಗಡೆ ಹಾರಿ ನಾವು ಪ್ರಾಣವನ್ನು ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅವರನ್ನೀಗ ಹಾಸ್ಪಿಟಲ್ಗೆ ದಾಖಲು ಮಾಡಲಿ, ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ. ಆದರೆ ಅದೇ ಗೋಕರ್ಣ ಮೂಲದ ಸ್ನೇಹಿತೆ ರಶ್ಮಿ ಮನೆಗೆ ಇವರು ಈ ಮೂವರು ಕೂಡ ತೆರಳುತ್ತಾ ಇದ್ದದ್ದು. ಸೊ ಇದೇ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಆದರೆ ಗಗನ ಹಾಗೆ ರಕ್ಷಿತಾ ಇಬ್ರು ಸೇಫ್ ಆದ್ರು, ಆದ್ರೆ ರಶ್ಮಿ ಬಗ್ಗೆ ಮಾಹಿತಿ ಇಲ್ಲ. ರಶ್ಮಿ ಇನ್ನೂ ಕೂಡ ಬಸ್ನ ಒಳಭಾಗದಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಈಗ ರಶ್ಮಿ ಅಲ್ಲಿಂದ ಸೇಫ್ ಆಗಿದ್ದಾರೆ, ಅವರು ಕೂಡ ಹೊರಭಾಗಕ್ಕೆ ಬಂದಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಈಗ ಗಗನ ಹಾಗೆ ರಕ್ಷಿತಾ ಇಬ್ರು ಕೂಡ ಸೇಫ್ ಆಗಿದ್ದಾರೆ. ಇವ್ರು 3 ಜನರು ಕೂಡ ಸ್ನೇಹಿತರಾಗಿದ್ರು, ಡೆಲಾಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಕ್ರಿಸ್ಮಸ್ ಹಾಲಿಡೇಸ್ ಇದ್ದಿದ್ದಾಗಿ ವೆಕೇಶನ್ ಸ್ಪೆಂಡ್ ಮಾಡೋಣ ಅಂತ ಗೋಕರ್ಣಕ್ಕೆ ತೆರಳುತ್ತಾ ಇದ್ರು. ಮುರುಡೇಶ್ವರದಲ್ಲಿ ರಶ್ಮಿಯ ಮನೆ ಇತ್ತು, ಹಾಗಾಗಿ ಗೋಕರ್ಣದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮುರುಡೇಶ್ವರದ ರಶ್ಮಿ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ದಿನಗಳನ್ನ ಕಳಿಬೇಕು ಅಂತ ತೆರಳುತ್ತಾ ಇದ್ದಂಥವರ ಬಾಳಲ್ಲಿ ಈಗ ಒಂದು ಘೋರ ನಡೆದು ಹೋಗಿದೆ. ಆದರೆ ಸೇಫ್ ಆಗಿದ್ದಾರೆ ಗಗನ ಹಾಗೆ ರಕ್ಷಿತಾ, ಪ್ರಾಣ ಉಳಿಸ್ಕೊಂಡಿದ್ದಾರೆ ಬಸ್ನಿಂದ ಹೊರಭಾಗಕ್ಕೆ ಹಾರಿ. ಆದರೆ ರಶ್ಮಿಯ ಸ್ಥಿತಿಗತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಗಗನ ಹಾಗೂ ರಕ್ಷಿತಾ ಹೇಳೋ ಪ್ರಕಾರವಾಗಿ ಈಗ ರಶ್ಮಿ ಒಳಭಾಗದಲ್ಲೇ ಇದ್ರು, ಅವ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ರಶ್ಮಿ ಒಳಭಾಗದಲ್ಲೇ ಸುಟ್ಟು ಕರ್ಕಲಾಗಿದ್ದಾರಾ ಅಥವಾ ಅವರು ಕೂಡ ಸೇಫ್ ಆಗಿ ಹೊರಭಾಗಕ್ಕೆ ಜಿಗಿದು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಸಿಗಬೇಕಾಗಿದೆ. ಈಗ 14 ಮಹಿಳೆಯರು ತೆರಳುತ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದು. ಈ ಪೈಕಿ 3 ಬೆಂಗಳೂರಿನಿಂದ ತೆರಳುತ್ತಾ ಇದ್ರು. ಡೆಲಾಯ್ಟ್ ಕಂಪ್ನಿನಲ್ಲಿ 3 ವರ್ಕ್ ಮಾಡ್ತಾ ಇರ್ತಾರೆ, ಗಗನ, ರಕ್ಷಿತಾ ಹಾಗೆ ರಶ್ಮಿ. ಗಗನ ಹಾಗೆ ರಕ್ಷಿತಾ ಈಗ ಸೇಫ್ ಆಗಿದ್ದಾರೆ. ರಶ್ಮಿಯ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ಪ್ರೀತೀಶ್ವರನ್, ಬಿಂದು, ಕವಿತಾ, ಅನಿರುದ್ಧ್, ಅಮೃತಾ, ಇಶಾ, ಸೂರಜ್, ಮಾನಸ ಹಾಗೆ ಮಿಲನ, ಹೇಮರಾಜ್, ಇನ್ನು ಕಲ್ಪನಾ ಪ್ರಜಾಪತಿ, ಎಂ ಶಶಿಕಾಂತ್, ವಿಜಯ್ ಭಂಡಾರಿ ಇಷ್ಟೂ ಜನರು ಕೂಡ ಇಲ್ಲಿ ತೆರಳುತ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. 17ಕ್ಕೂ ಹೆಚ್ಚು ಮಂದಿ ಇಲ್ಲಿ ಸಜೀವ ದಹನವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 32 ಜನರು ಕೂರುವಂತಹ ಬಸ್ ಇದು. 29 ಜನರ ಬಸ್ಗಳು ಬುಕ್ ಆಗಿತ್ತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH